ಕರ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮಗೆಲ್ಲ ವಂದನೆ ಸಲ್ಲಿಸ್ತೀನಿ. ಪ್ರಿಯ ದೇವರ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಸಂತೋಷವಾಗಿ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಎಲ್ಲೇ ಇದ್ದರೂ, ಹೇಗೆ ಇದ್ದರೂ, ದೂರದಲ್ಲಿದ್ದರೂ, ಸಮೀಪದಲ್ಲಿದ್ದರೂ, ಇರುವಂಥ ಸ್ಥಳದಲ್ಲಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಎಲ್ಲರನ್ನು ಆಶೀರ್ವದಿಸಲಿ. ಚೆನ್ನಾಗಿದ್ದೀರಾ ಪ್ರಿಯ ದೇವರ ಮಕ್ಕಳೇ? ಹೌದು, ನೀವೆಲ್ಲರೂ ಸಂತೋಷವಾಗಿದ್ದೀರ ಅಂತ ನಾನು ಭಾವಿಸ್ತೀನಿ. ಹೌದು, ಈ ಒಂದು ಮುಂಜಾನೆ ವೇಳೆಯಲ್ಲಿ ಪ್ರಿಯ ದೇವರ ಮಕ್ಕಳೇ, ಚಿಕ್ಕದಾಗಿ ನಾವು ಪ್ರಾರ್ಥನೆ ಒಟ್ಟಿಗೆ ನಾವು ಸ್ಟಾರ್ಟ್ ಮಾಡೋಣ. ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕದ ತಂದೆಯ ದೇವರು ಅಪ್ಪ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆಯ ದೇವರು, ಹೌದು ರಾಜ, ಕಳೆದ ವರ್ಷವೆಲ್ಲ ಸ್ವಾಮಿ ಅಪ್ಪ ನಮಗೊಂದು ಒಳ್ಳೆಯ ಆರೋಗ್ಯ ಕೊಟ್ಟು ಬಲ ಕೊಟ್ಟು ಅಪ್ಪ ಸೋತು ಹೋದಂಥ ಸಂದರ್ಭದಲ್ಲಿ ಅಪ್ಪ ಕಣ್ಣೀರಿನ ಸಮಯದಲ್ಲಿ ಅಪ್ಪ ವಿಧವಾಗಿ ನಮ್ಗೆ ಅನೇಕ ಉಪಕಾರಗಳು ಮಾಡಿದ್ದಾರೆ ರಾಜ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಒಂದು 2026 ವಿಶ್ವದಲ್ಲಿ ಸ್ವಾಮಿ ನಮ್ಗೆ ಹೊಸ ವರ್ಷದಲ್ಲಿ ನಾವು ಅನುಗ್ರಹಿಸೋದಕ್ಕಾಗಿ ಸ್ತೋತ್ರ ಕರ್ತನೆ ದೇವರೇ. ಈ ವರ್ಷದಲ್ಲಿ ಸ್ವಾಮಿ ನಮ್ಮೊಬ್ಬೊಬ್ಬರ ಮೇಲೆ ನಿನ್ನ ಒಂದು ವಾಗ್ದಾನಗಳಿದೆ ಕರ್ತನೆ, ನಿನ್ನ ಪದ್ಧತಿಗಳಿದೆ, ನಿನ್ನ ಚಿತ್ತ ನಮ್ಮೊಬ್ಬೊಬ್ಬರ ಮೇಲೆ ನೆರವೇರಲ್ಪಡಲಿಕ್ಕೆ ಕರ್ತನೆ. ಈ ವರ್ಷದಲ್ಲಿ ಸ್ವಾಮಿ ಅಪ್ಪ ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿ ಶತ್ರು ಏನೇ ಕುತಂತ್ರ ಮಾಡಿದ್ರೆ ಅವೆಲ್ಲಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ ದೇವರೇ, ನಿನ್ನ ಉದ್ದೇಶ ನೆರವೇರಲ್ಪಡಲಿಕ್ಕೆ ಕರ್ತನೆ. ಅದಕ್ಕಾಗಿ ಮಾತ್ರ ದೇವರೇ, ಈ ವಾಕ್ಯ ನೋಡ್ತಿದ್ದ ಪ್ರತಿಯೊಬ್ಬರನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ. ಈ ವೇಳೆಯಲ್ಲಿ ರಾಜ, ಪ್ರತಿಯೊಬ್ಬರು ಯಾವುದೇ ಪರಿಸ್ಥಿತಿಯಲ್ಲಿ ಇರ್ಬೋದು, ದುಃಖದಲ್ಲಿ, ಸಂತೋಷದಲ್ಲಿ, ವೇದನೆಯಲ್ಲಿ, ಯಾವ ಚಿಂತೆಯಲ್ಲಿ, ಹೃದಯದ ಭಾರದಲ್ಲಿ ಕೂತಿರುವಾಗ ದೇವರೇ, ಪ್ರತಿಯೊಂದು ಹೃದಯಗಳನ್ನು ಅಪ್ಪ ನೀನು ತಿಳಿದಿರುವ ದೇವರಾಗಿದ್ದೆ ಕರ್ತನೆ. ಈ ಮುಂಜಾನೆ ವೇಳೆಯಲ್ಲಿ ನೋಡುತ್ತಿರುವಂಥ ಪ್ರತಿಯೊಬ್ಬರು ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತನೆ. ನಿನ್ನ ಜೀವನ ವಾಕ್ಯ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದಾಗಿದೆ ಕರ್ತನೆ ದೇವರೇ. ಹೌದು ಸ್ವಾಮಿ, ನಿನ್ನ ಜೀವನ ವಾಕ್ಯ ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಎಸ್, ನಾನು ನಂಬುತ್ತೇನೆ ಕರ್ತನೆ. ನಿನ್ನ ಜೀವನ ವಾಕ್ಯ ಒಬ್ಬೊಬ್ಬರ ಜೀವಿತದಲ್ಲಿ ಬಲವಾದ ಕಾರ್ಯ ನಡೆಸೋದಕ್ಕೆ ಸ್ತೋತ್ರ. ಸಣ್ಣ ಪ್ರಾರ್ಥನೆ ಕೇಳಿದಕ್ಕೆ ಸ್ತೋತ್ರ. ಪ್ರತಿಯೊಬ್ಬರ ಜೀವಿತ ನೀನು ಅನೇಕ ಉಪಕಾರ ಮಾಡಿದ್ದಕ್ಕೆ ಸ್ತೋತ್ರ. ಎಲ್ಲರಿಗೂ ಒಂದು ಹೊಸ ವರ್ಷ ಅನುಗ್ರಹಿಸಿದ್ದಕ್ಕೆ ಸ್ತೋತ್ರ. ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ನಿನ್ನ ನಾಮ ಮಹಿಮೆ ಪಡಿಸಿದ್ದಕ್ಕೆ ಸ್ತೋತ್ರ. ನೀನು ಮಾಡಿದಂಥ ಎಲ್ಲ ಉಪಕಾರಕ್ಕಾಗಿ ಮತ್ತೊಂದು ಬಾರಿ ಸ್ತೋತ್ರ ಸ್ವಾಮಿ. ಎಲ್ಲ ಸ್ತುತಿ ಸ್ತೋತ್ರ ಘನಮನ ಮಹಿಮೆ ಅಪ್ಪ ನಿಮ್ಮೊಬ್ಬರಿಗೆ ಸರಲಿಕ್ಕತ್ತಾನೆ. ಯೇಸು ನಮ್ಮದು ಪ್ರಾರ್ಥಿಸ್ತೇನೆ, ನನ್ನ ಪರಲೋಕದ ತಂದೆಯ ದೇವರೇ, ಆಮೇನ್. ಸ್ತೋತ್ರ. ಪ್ರಿಯ ದೇವರ ಮಕ್ಕಳೇ, ಮತ್ತೊಂದು ಬಾರಿ ಕರ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಮೇಲೆ ವಂದನೆ ಸಲ್ಲಿಸ್ತೀನಿ. ಎಲ್ಲರೂ ಸಂತೋಷವಾಗಿ ಹೇಗಿದ್ದೀರಾ? ಹೌದು, ಈ ಮುಂಜಾನೆ ವೇಳೆಯಲ್ಲಿ ದೇವರು ಕೊಟ್ಟೊಂದು ಆ ವಾಕ್ಯವನ್ನು ನಾವು ಧ್ಯಾನಿಸೋಣ. ಇಬ್ರಿಯ ಬರೆದ ಪತ್ರಕ್ಕೆ 10ನೇ ಅಧ್ಯಾಯ 36ನೇ ವಾಕ್ಯ. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ಆಮೇನ್. ಪ್ರಿಯ ದೇವರ ಮಗುವೆ, ಈ ಒಂದು ದಿನದಲ್ಲಿ 2026 ನಮಗೊಂದು ಅನುಗ್ರಹಿಸಿದ್ದಾರೆ ಅಂದರೆ ಅದು ಸುಮ್ಮನೆ ಅಲ್ಲ ಪ್ರಿಯ ದೇವರ ಮಕ್ಕಳೇ. ಅನೇಕರು ಮಲ್ಕೊಂಡು ಬೆಳಗ್ಗೆ ಎದ್ದೊಳೋದು ಗ್ಯಾರಂಟಿ ಇಲ್ಲ. ಅನೇಕರು ಹೊರಗಡೆ ಹೋಗಿ ಮತ್ತೆ ವಾಪಸ್ ಬರೋದು ಗ್ಯಾರಂಟಿ ಇಲ್ಲ. ನಮಗಾದರೂ ಈ ಲೋಕದಲ್ಲಿ ಜೀವಿಸಿದ್ದೇವೆ, ನಾವು ಇದುವರೆಗೂ ಬದುಕಿದ್ದೇವೆ ಅಂದರೆ ನಿನ್ನ ಮೇಲೆ ದೇವರ ಚಿತ್ತ ಇದೆ. ಪ್ರಿಯ ದೇವರ ಮಗುವೆ, ದೇವರ ಚಿತ್ತ ಇರುವಾಗ ಅಲ್ಲಿ ಇರೋದು ಒಂದು ವಾಕ್ಯ ಏನು? ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ಮೊದಲು ನಿಮಗೇನು ಬೇಕು? ತಾಳ್ಮೆ ಬೇಕು. ಪ್ರಿಯ ದೇವರ ಮಗುವೆ, ನಿನ್ನ ಮೇಲೆ ದೇವರ ಉದ್ದೇಶ, ನಿನ್ನ ಮೇಲೆ ದೇವರ ಚಿತ್ತ ಇರುವಾಗ ನಿನ್ನ ಜೀವಿತದಲ್ಲಿ ತಾಳ್ಮೆ ಕೆಡಿಸೋಕ್ಕೆ ಶತ್ರು ಅನೇಕ ಕಾರ್ಯ ಮಾಡ್ತಾನೆ. ಆದರೆ ತಾಳ್ಮೆಯಲ್ಲಿ ಬಿದ್ದೋಗಬಾರ್ದು. ಎಂಥ ಪರಿಸ್ಥಿತಿ ಬಂದರೂ ಸಹ, ಕುಟುಂಬದಲ್ಲಿ ಅಸಮಾಧಾನದ ಕಾರ್ಯ ಬಂದರೂ ಸಹ, ಕುಟುಂಬದಲ್ಲಿ ಗಂಡ ಹೆಂಡತಿ, ಅತ್ತೆ ಮಾವು ಅಥವಾ ಕೆಲಸದ ಸ್ಥಳದಲ್ಲಿ ಯಾರೇ ಏನಂದರೂ ನಿನ್ನ ಕಣ್ಣೀರು ಬರುವಾಗೆ, ನಿನ್ನ ಹೃದಯ ಒಡೆದುವಾಗ ಮಾತಾಡ್ಬೋದು. ಆದರೆ ತಾಳ್ಮೆಯಿಂದ ಇರು. ಯಾಕಂದರೆ ನಿನ್ನ ಮೇಲೆ ದೇವರ ಚಿತ್ತ ಇದೆ. ನಿನ್ನ ಜೀವಿತದಲ್ಲಿ ದೇವರ ಪದ್ಧತಿ ಇದೆ. ಆ ಪದ್ಧತಿ ಹೊಂದಬಾರ್ದು ಅಂತ ನಿನ್ನ ತಾಳ್ಮೆನ ಕೆಡ್ಸೋಕ್ಕೆ ಶತ್ರು ಕಾರ್ಯ ಮಾಡ್ತಾನೆ. ಪ್ರಿಯ ದೇವರ ಮಗುವೆ, 75ನೇ ವಯಸ್ಸಲ್ಲಿ ಅಬ್ರಾಹ್ಮನಿಗೊಂದು ವಾಗ್ದಾನ ಮಾಡಿದ್ರು. 25 ವರ್ಷ ಅವನು ಕಾದಿದ್ದ. ಅವನಿಗೊಂದು ವಾಗ್ದಾನ ಈ ಯುದ್ಧದಲ್ಲಿ ಹೆಂಗಾಗಿದೆ ಅಂದರೆ, ಪ್ರಿಯ ದೇವರ ಮಗುವೆ, ನಾವು ಪ್ರಾರ್ಥನೆ ಮಾಡಿದ ತಕ್ಷಣ ದೇವರು ಅದ್ಭುತ ಮಾಡಬೇಕು. ಇಲ್ಲಾಂದರೆ ನೆಕ್ಸ್ಟ್ ವಾರ ಚರ್ಚಿಗೆ ಬರೋದಿಲ್ಲ. ಈ ಥರ ಆಗಿದೆ. ಪ್ರಾರ್ಥನೆ ಮಾಡಿದ ತಕ್ಷಣ ದೇವರೇ, ಚರ್ಚಿಗೆ ಬಂದ ತಕ್ಷಣ ಕಾರ್ಯ ನಡಬೇಕು, ಅದ್ಭುತ ನಡಬೇಕು, ದೇವ್ರ ಮಾತ್ರ ಮಾತಾಡಬೇಕು. ಪ್ರಿಯ ದೇವ್ರ ಮಗುವೆ, ನಾವು ಆ ಥರ ಅಲ್ಲ ಪ್ರಿಯ ದೇವ್, ನಮಗೊಂದು ತಾಳ್ಮೆ ನಮಗಿರಬೇಕು. ಹಂಗಾಗಿದೆ. ಅದಕ್ಕಾಗಿ ಹನ್ನೆಲ್ಲ ಜೀವಿತ ನೋಡೋದಾದರೆ ಅವಳಿಗೆ ಮಕ್ಕಳಿಲ್ಲ ಅಂತ ಪೆನ್ನಿನಲ್ಲಿ ಎಷ್ಟು ಗೋಳು ಉಳ್ಕೊಂಡ್ಳು. ಆದರೂ ಸಹ ಅವಳು ತಾಳ್ಮೆಯಿಂದ ದೇವರ ಸಮ್ಮುಖದಲ್ಲಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದ್ಳು. ಅವಳ ಕಣ್ಣೀರನ್ನು ನೋಡಿ ಸತ್ಯವೇದದಲ್ಲಿ ದೊಡ್ಡ ಪ್ರವಾದಿಯಾದ ಸಾಮುವೇಲನ ದೇವರು ಅನುಗ್ರಹಿಸಿದ್ರು. ಪ್ರಿಯ ದೇವರ ಮಗುವೆ, ನಿನ್ನ ಕಣ್ಣೀರನ್ನು ದೇವರು ನೋಡಿದ್ದಾರೆ, ನಿನ್ನ ವೇದನೆಯನ್ನು ದೇವರು ನೋಡಿದ್ದಾರೆ,
ನಿನ್ನ ಪ್ರಯಾಸವನ್ನು ನನ್ನ ದೇವರು ನೋಡಿದ್ದಾರೆ. ಮೊದಲು ನೀನು ತಾಳ್ಮೆಯಿಂದ ಇರು. ಯಾವುದೇ ಪರಿಸ್ಥಿತಿ ನೀನು ಮುಂಜಾನೆ ವೇಳೆಯಲ್ಲಿ ಹಾದು ಹೋಗುತ್ತಿರ್ಬೋದು, ಅದಕ್ಕಾಗಿ ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ, ನಿನ್ನ ಮೇಲೆ ಒಂದು ವಾಗ್ದಾನದ ಫಲ ನೀವು ಹೊಂದಬೇಕು ಅಂದರೆ ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ಮೊದಲು ತಾಳ್ಮೆ ಬೇಕು. ತಾಳ್ಮೆಯಿಂದ ಇರುವಾಗ ದೇವರು ನಿನ್ನ ಜೀವಿತದಲ್ಲಿ ಬಲವಾದ ಕಾರ್ಯ ಮಾಡುವಾತನಾಗಿದ್ದಾನೆ. ನೀನು ತಾಳ್ಮೆಯಿಂದ ಇರುವಾಗ ಎಲ್ಲಿ ತಲೆ ತಗ್ಗಿಸಲ್ಪಟ್ಟಿದೆಯೋ ಅದೇ ಸ್ಥಳದಲ್ಲಿ ತಲೆ ಎತ್ತುವಾಗ ನನ್ನ ದೇವರು ಮಾಡ್ತಾರೆ. ಅದಕ್ಕಾಗಿ ಪ್ರಿಯ ದೇವರ ಮಗುವೆ, ಈ ಮುಂಜಾನೆ ವೇಳೆಯಲ್ಲಿ ನೀನು ಸಾಧಾರಣ ವ್ಯಕ್ತಿಯಲ್ಲ. ನಿನ್ನ ಮೇಲೆ ದೇವರ ಚಿತ್ತ ಇದೆ, ನಿನ್ನ ಮೇಲೆ ದೇವರ ವಾಗ್ದಾನಗಳಿದೆ, ನಿನ್ನ ಮೇಲೆ ದೇವರ ಉದ್ದೇಶ ಇದೆ. ದೇವರು ಇವೆಲ್ಲವನ್ನು ನೆರವೇರಿಸೋಕ್ಕೆ ಸಿದ್ಧವಾಗಿದ್ದಾನೆ. ಆದರೆ ಶತ್ರುವಾದ ನಿನ್ನ ಜೀವಿತದಲ್ಲಿ ತಾಳ್ಮೆಯನ್ನು ಕೆಡಿಸಿ ದೇವರ ಉದ್ದೇಶವನ್ನು, ದೇವರ ಚಿತ್ತವನ್ನು, ದೇವರ ವಾಗ್ದಾನವನ್ನು ಹೊಂದಬಾರ್ದು ಅಂತ ಅನೇಕ ಕಾರ್ಯ ಮಾಡ್ತಾನೆ. ಅದರಿಂದ ಈ ಮುಂಜಾನೆ ವೇಳೆಯಲ್ಲಿ ನೀವು ತಾಳ್ಮೆಯಿಂದ ಇರಿ. ಏನೇ ಪರಿಸ್ಥಿತಿ ಬರ್ಬೋದು, ಎಂಥ ಕಾರ್ಯ ಆದರೂ ಸಹ ಬರ್ಬೋದು, ತಾಳ್ಮೆಯಿಂದರಿ. ಕರೆದಾತನು ನಂಬಿಗಸ್ತನು. ಒಂದು ಪಕ್ಷ ನಮ್ಮ ಕುಟುಂಬದವ್ರು ನಮ್ಮನ್ನು ಮರ್ತೋಗ್ಬೋದು, ನಮ್ಮ ಸ್ನೇಹಿತರು ನಮ್ಮನ್ನು ಮರ್ತೋಗ್ಬೋದು, ಒಡ ಹುಟ್ಟಿದವರು ನಮ್ಮನ್ನು ಮರ್ತೋಗ್ಬೋದು. ತಾಯಿಯ ಗರ್ಭದಲ್ಲಿರುವಾಗಲೇ ಮಗಳೇ ಮಗನೇ ಎಂದು ಹೆಸರಿದು ಕರೆದಾತನು ಮರ್ತೋಗೋದಿಲ್ಲ. ಪ್ರಿಯ ದೇವರ ಮಗುವೆ, ನೀನು ಕಣ್ಣೀರಿಂದಿರುವಾಗ ನೀನು ನಡೆಸಿದ ದೇವರು, ನಿನ್ನ ದುಃಖದಲ್ಲಿರುವಾಗ ನೀನು ಸಂತೈಸಿದ ದೇವರು ಖಂಡಿತವಾಗಿ ಮರ್ತೋಗೋದಿಲ್ಲ. ಈ ದಿನದಲ್ಲಿ ನೀನು ತಾಳ್ಮೆಯಿಂದ ಇರಿ. ನಿನ್ನ ಮೇಲೆ ದೇವರ ಉದ್ದೇಶ ಇದೆ. ಅದಕ್ಕಾಗಿ ಈ ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯ ನೋಡ್ತಿರ್ತಾ ಪ್ರತಿಯೊಬ್ಬರನ್ನು ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.